ಅದನ್ನೆಲ್ಲ ವಿವರಣೆ ನಾನು ಹೇಳಕ್ಕೆ ಹೋಗುದಿಲ್ಲ. ಈಗ ತಮಗೆ ನಾನು ಹೇಳೋದಿಷ್ಟೇ. ನಾನೀಗಾಗಲೇ ಹೇಳಿದ್ದೇನೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ಇದು ನನ್ನ ಯೋಜನೆ ಅವಶ್ಯಕತೆನೂ ಇಲ್ಲ, ನಂದು ಅನ್ಸ್ಕೊಳ್ಳೋಕೆ ಅವಶ್ಯಕತೆನೂ ಇಲ್ಲ. ನಾನಿದಕ್ಕೆ ಪಿತಾಮಹ ಆಗ್ಲಿಕ್ಕೂ ಇಷ್ಟ ಇಲ್ಲ. ಬೆಂಗಳೂರು ಸುತ್ತಮುತ್ತಲು ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಆಗಿದೆ, ಹಾಸನದಲ್ಲಾಗಿದೆ, ಇವತ್ತು ಕೃಷ್ಣಾ ಯೋಜನೆ ಆಲ್ಮಟ್ಟಿಲಾಗಿದೆ, ನಮ್ಮ ಆರುಬಲೆಲಾಗಿದೆ. ಆ ಎಲ್ಲ ಕಡೆ ಯೋಜನೆಗಳನ್ನ ಅಕ್ವಿಷನ್, ಲ್ಯಾಂಡ್ ಅಕ್ವಿಷನ್ ಎಲ್ಲ ಕೂಡ ಆಗಿದೆ. ಏರ್ಪೋರ್ಟ್ ನಾನೇ ಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ಗೆ ಲ್ಯಾಂಡ್ ಅಕ್ವಿಷನ್ ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಬರೀ 6 ಲಕ್ಷ ರೂಪಾಯಿಗೆ ಅವತ್ತು ರೈತರನ್ನ ಕರೆಸಿ ಮಾತಾಡಿ ತೀರ್ಮಾನ ಮಾಡಿದೆ. ಮುನ್ನರಸಿಂಹ MLA ಅವರು, ಬಚ್ಚೇಗೌಡರು, ನಮ್ಮ ಮಿಲ್ಕ್ ಅಧ್ಯಕ್ಷರಿದ್ರು, ರಾಮಯ್ಯ ಅಂತ ಇದ್ರು, ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಒಂದು ತೀರ್ಮಾನ ಮಾಡಿದ್ರು. 4,000 ಎಕರೆಯಲ್ಲಿ 2,000 ಎಕರೆ ಸರ್ಕಾರದ್ದು, 2,500 ಎಕರೆ ರೈತರದು. ಇವತ್ತೇನಾಗಿದೆ, ಸುತ್ತಮುತ್ತಲು ಏನಾಗಿದೆ ಅಂತ ನಾನೀಗ ನಿಮಗೆ ಆಲೋಚನೆ ಮಾಡ್ತಿಲ್ಲ. ಕೃಷ್ಣ ಸಾಹೇಬ್ರ ಕಾಲದಲ್ಲಿ ITBT ಯೋಜನೆ, ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ಕೆಲವು ಯೋಜನೆಗಳು, ಎಲೆಕ್ಟ್ರಾನಿಕ್ ಸಿಟಿ, 2 ಲಕ್ಷ, 1.5 ಲಕ್ಷ, 1 ಲಕ್ಷಕ್ಕೆಲ್ಲ ರೈತರು ಜಮೀನನ್ನ ಕಳ್ಕೊಂಡ್ರು. ಇವತ್ತು ಆ ಜಮೀನುಗಳೆಲ್ಲ ಒಂದು 50 ಕೋಟಿ, 60 ಕೋಟಿ, 70 ಕೋಟಿ ರೂಪಾಯಿ ಬೆಲೆ ಬಾಳಂತದ್ದು ನಾನು ಕಿವಿಲಿ ಕೇಳ್ತಾ ಇದ್ದೀನಿ. ಅವರು ಯಾರವರು? ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಅವರು ಜಮೀನು ಕಳ್ಕೊಂಡವರು, ರೈತರ ಕಳ್ಕೊಂಡವರು. ಯಾರು ಮಾಡಿದ್ರು, ಯಾವ ಕಾಲದಲ್ಲಾಯ್ತು, ಅದು ನಾನೇನು ವಿವರಣೆ ಮಾಡಬೇಕಾದಿಲ್ಲ. ಆದರೆ ಇವತ್ತು 23/9/2006 ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ಆಗ ಯಾರಾಗಿದ್ರು? ಕುಮಾರಸ್ವಾಮಿ. ನೀವು ಜೊತೆಲಿದ್ರ? ಸಮ್ಮಿಶ್ರ ಸರ್ಕಾರ ನೀವು ಇದ್ರಿ. ಸಮ್ಮಿಶ್ರ ಸರ್ಕಾರ, ಶ್ರೀ ಗೌರವಾನ್ವಿತ ಕುಮಾರಸ್ವಾಮಿ ಅವರಿದ್ದು, ಯಡಿಯೂರಪ್ಪನವರಿದ್ದು, ಅವರ ಜೊತೆಯಲ್ಲಿ ಸರ್ಕಾರ ನಡೀತು. ಅವರ ಅಧ್ಯಕ್ಷತೆಯಲ್ಲಿ ನಡೆದಾಗ 5 ಸಮಗ್ರ ಉಪನಗರಗಳನ್ನ ಅಭಿವೃದ್ಧಿ ಆಗಬೇಕು ಅಂತೇಳಿ, ಅದೇ ಡೇಟ್ ಹೇಳ್ತಾ ಇದ್ದೀನಿ, 23 ಸೇಮ್ ಡೇಟ್. ನಂದಗುಡಿ, ಕಸ್ಬಾ, ರಾಮನಗರ ತಾಲೂಕು, ಬಿಡದಿ, ಸೋಲೂರು, ಸಾತ್ತೂರು, ಈ ಎಲ್ಲ ಕಡೆ ಒಂದು ಯೋಜನೆ ಆಗಬೇಕು ಅಂತೇಳಿ ಅವರು ತೀರ್ಮಾನವನ್ನ ಮಾಡಿದ್ರು, ಟೌನ್ಶಿಪ್ ಮಾಡಲಿಕ್ಕೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದ ಮೇಲೆ 28/6/6 ಇದನ್ನ BMRD ಇಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP, ಸರ್ಕಾರ ಅಲ್ಲ. PPP ಯಾರು ಮಾಡೋದು? ಬಿಸಿನೆಸ್ ಮೆನ್ ಮಾಡೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು. ಯಾರು ಮುಖ್ಯಮಂತ್ರಿ ಆಗಿದ್ರು? ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರು ಈ BMRD ಇಂದ PPP ಮಾದರಿಯಲ್ಲಿ ಸಮಗ್ರ ಉಪನಗರವನ್ನು ಅಭಿವೃದ್ಧಿಪಡಿಸಲು ಅಧಿಕೃತ ಪಾಲುದಾರರನ್ನ ಗುರುತುಪಡಿಸುವ ಜಾಗತಿಕ ಗ್ಲೋಬಲ್ ಟೆಂಡರ್ ಅನ್ನ ಕರೆಯಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರು. ಶ್ರಮಿಸಿದ ಸರ್ಕಾರ, ಜನತಾದಳ ಮತ್ತು ಬಿಜೆಪಿಯವರು. ಅದೇ ನನಗೆ ಗೊತ್ತಿಲ್ಲ, ಅದು ನೀ ಬಾಲಣ್ಣ ಹೇಳೋದು 2020 ಅಂತ. ಅದಾದ್ಮೇಲೆ 11/6/2007 ಅಡಿಷನಲ್ ಗ್ರಾಮಗಳು ಹೊಸಗೆ, ಎಲ್ಲಿ ನೆನ್ನೆ ಗಲಾಟೆ ಆಗಿದೆಲ್ಲ ಆ ಜಾಗನ ಮರಂಡಳ್ಳಿ, ಮಂಡ್ಲಹಳ್ಳಿ, ವಡೇರಳ್ಳಿ ಭಾಗಶಃ ಗ್ರಾಮಗಳನ್ನ ಹೊಸದಾಗಿ ಇವತ್ತು ಆ ಟೌನ್ಶಿಪ್ ಒಳಗಡೆ ಸೇರಿಸಬೇಕು ಅಂತೇಳಿ ಜನತಾದಳ ಮತ್ತು ಬಿಜೆಪಿ. ಆಗ ಗೌರವಾನ್ವಿತ ಅಶೋಕ್ ರವರು ಸಚಿವರಾಗಿದ್ದರು.
ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಗೌರವಾನ್ವಿತ HD ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಕೂತಿರುವಂತಹ ಜಾಗದಲ್ಲಿ ಅವರು ಕೂತ್ಕೊಂಡಿದ್ರು. ಸೊ ತಿರ್ಗಾ 2010ಕ್ಕೆ ಬಂತು. ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ತಿರ್ಗಾ ಒಂದು ಸಮಗ್ರವಾದ ಉಪನಗರ ಯೋಜನೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಎರಡನೇ ಬಾರಿಗೆ ಗ್ಲೋಬಲ್ ಟೆಂಡರ್ ನ ಕರೆದು PPP ಮಾಡಲಲ್ಲಿ ಅವರು ಕೂಡ ಆಹ್ವಾನವನ್ನ ಕೊಟ್ಟರು. ಆಗ ಕೂಡ ಅಶೋಕ್ ರವರು ಸಚಿವರಾಗಿದ್ದರು. ಅವರು ಕೂಡ ಅದಕ್ಕೆ ಸಚಿವರಾಗಿದ್ದರು. ಅದಾದ ಮೇಲೆ ನಾನು ಹೇಳೋದು, ನೆಕ್ಸ್ಟ್ ಬರ್ತೀನಿ.